ಕೆಲಸ ಕಾರ್ಯಗಳು ಸಿಗದಿರ ನಿರುದ್ಯೋಗಿಗಳು ಸೇರಿದಂತೆ ಎಷ್ಟೋ ಬಡ ಕುಟುಂಬಗಳು ಬೀದಿಯಲ್ಲಿ ಇವತ್ತು ಜೀವನ ಮಾಡ್ತಾ ಇದೆ. ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿಚಿನ್ನಿ. ಏನ್ ಈಗಾಗಲೇ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳು. ಬೀದಿ ಬದಿ ವ್ಯಾಪಾರಿಗಳು ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಎಲ್ಲ ನಿರ್ಗತಿಕರು, ನಿರುದ್ಯೋಗಿಗಳು, ಅಂಗವಿಕಲರು, ಹಿರಿಯ ನಾಗರಿಕರು, ಇನ್ನಿತರ ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಬಡಬಗ್ಗರು ಯಾವುದೇ ಒಂದು ಕೆಲಸ ಕಾರ್ಯಗಳು ಸಿಗದಿರ ನಿರುದ್ಯೋಗಿಗಳು ಸೇರಿದಂತೆ ಎಷ್ಟೋ ಬಡ ಕುಟುಂಬಗಳು ಬೀದಿಯಲ್ಲಿ ಇವತ್ತು ಜೀವನ ಮಾಡ್ತಾ ಇದೆ. ಇದು ಇತಿಹಾಸ ಸೃಷ್ಟಿ ಇದೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಹಿಂದೆ ಸಂತೆಗಳ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಾಗಿ ಜೀವನ ಮಾಡ್ತಾ ಇದ್ರು. ಇವತ್ತು ದೊಡ್ಡ ದೊಡ್ಡ ಮಹಾಲಗಳು, ಏನು ದೊಡ್ಡ ದೊಡ್ಡ ಐಷಾರಾಮಿ ಜೀವನ ಬರುವಂತ ಪರಿಸ್ಥಿತಿ ಬಂದಾಗ ಅಲ್ಲೆಲ್ಲ ನೋಡಿ ಬಡವರು ಬಂದು ಇವತ್ತು ಬೀದಿಯಲ್ಲಿ ತಮ್ಮ ಗೋಮಾಳ ಜಮೀನುಗಳನ್ನ ಕಳ್ಕೊಂಡು, ಆಸ್ತಿಗಳನ್ನ ಕಳ್ಕೊಂಡು ಎಲ್ಲ ಬೀದಿಗೆ ಬಂದು ಬೀದಿಯಲ್ಲೂ ಬದುಕೋದಕ್ಕೆ ಇವತ್ತು ಬಿಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ದುರದೃಷ್ಟ ಇವತ್ತು. ಯಾಕಂದ್ರೆ ಇವತ್ತಿನ ದಿನ ನಾವು ಈ ಒಂದು ಬೆಂಗಳೂರು ಪೂರ್ವ ತಾಲೂಕಲ್ಲಿ ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಬೀದಿ ಬದಿ ವ್ಯಾಪಾರಿಗಳಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಅವ್ರದ್ದೇನ್ ತಪ್ಪಿದೆ ಅದನ್ನ ಪ್ರಶ್ನೆ ಮಾಡ್ಲಿ, ನಾವೇನು ತೊಂದರೆ ಇಲ್ಲ, ನಮ್ಗೇನು ಅಭ್ಯಂತರ ಇಲ್ಲ. ಇವತ್ತು ಆದೇಶ ಇದೆ, ಆ ಆದೇಶಕ್ಕೂ ಗೌರವ ಕೊಡೋಣ ಹಂಗಂತ ಹೇಳ್ಬಿಟ್ಟು ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಇವತ್ತು ಅಧಿಕಾರಿಗಳು ಏನಿವತ್ತು ನಮ್ಮ ಕೃಷ್ಣ ಬೈರೇಗೌಡರು ಸಾಹೇಬ್ರು ಮತ್ತೆ DK ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ, ಕೇವಲ 20% ಇಂದ 10% ಮಾತ್ರ ಅಂಗಡಿಗಳನ್ನ ತೆರವುಗೊಳಿಸ್ತಾ ಇದೀವಿ, ಅದು ಮುಖ್ಯ ರಸ್ತೆಗಳು ಮಾತ್ರ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಓಡಾಡ್ತಾ ಇದೆ. ಆದ್ರೆ ಅವರ ಹೇಳಿಕೆಗೂ ಇಲ್ಲಿ ಮಾಡ್ತಾ ಇರೋದಕ್ಕೂ ನಿಜವಾಗ್ಲೂ ವಿರುದ್ಧವಾಗಿ ನಡೀತಾ ಇದೆ. ಇಲ್ಲಿ ಕೆಲವು ಖಾಸಗಿ ಕಂಪನಿಗಳು ಮತ್ತೆ ಇನ್ನಿತರ ಅಪಾರ್ಟ್ಮೆಂಟ್ಗಳು, ಇನ್ನಿತರ ಏನು ಕೆಲವು ಐಷಾರಾಮಿ ಒಂದು ಜೀವನಗಳನ್ನ ಕಟ್ಕೊಂಡು ಇದ್ ಮಾಡ್ತಾ ಇರೋರೆಲ್ಲ ಸೇರಿ ಒಂದು ಈ GBA ಅಧಿಕಾರಿಗಳನ್ನ ವಶಪಡಿಸ್ಕೊಂಡು, ಅಂದ್ರೆ ಕೊಂಡ್ಕೊಂಡ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ, ಆ ಲೆಕ್ಕದಲ್ಲಿ ಇವತ್ತು ಬಡವರನ್ನ ಬೀದಿಗೆ ಬಾಳುವಂತ ಕೆಲಸ ಇಲ್ಲಿ ನಡೀತಾ ಇದೆ. ಸಬ್ ರೋಡ್ಗಳಲ್ಲಿ ಮತ್ತೆ ಒಳಗಡೆ ಇಂಡಸ್ಟ್ರಿಯಲ್ ಝೋನ್ ಅಲ್ಲಿ, ಮತ್ತೆ ಈಗ ಇಲ್ಲಿ ಹ್ಯಾಕರ್ ಝೋನ್ ಅಂತ ಬರಲ್ಲ ಇಲ್ಲಿ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನ್ ಹೇಳುತ್ತಂದ್ರೆ, ಒಂದು ತಳ್ಳ ಗಾಡಿ ತಗೊಬಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಟ್ಕೊಂಡು ನೀವು ಜೀವನ ಮಾಡ್ಕೊಂಡು ಮತ್ತೆ ಸಾಯಂಕಾಲ ತೊಳ್ಕೊಂಡೋಗಿ ಅಂತ ಇದೆ, ಇಲ್ಲ ಅಂತಿಲ್ಲ. ಸಾರ್ವಜನಿಕ ಓಡಾಡೋದ್ ಬಿಟ್ಬಿಟ್ಟು ಮಾಡ್ಕೋಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶನೂ ಇದೆ. ಅದ್ರ ಪ್ರಕಾರ ಮಾಡ್ಕೊಡ್ಲಿ, ಇಲ್ಲ ಅಂದ್ರೆ ಕಂಪನಿಗಳಲ್ಲಿ ಅವಕಾಶ ಮಾಡ್ಕೊಡ್ಲಿ. ಇವತ್ತು ಅವ್ರನ್ನ ಬದುಕಿಸೋದಕ್ಕೋಸ್ಕರ ಅದು ಅವ್ರನ್ನ ಅಲ್ಲಿ ಆ ಕಂಪನಿಗಳವರೇ ಅಲ್ಲಿ ಬಂದು ಜೀವನ ವ್ಯಾಪಾರ ಮಾಡ್ತಾ ಇರೋದು. ಅಲ್ಲಿ ಒಳಗಡೆ 200-300 ರೂಪಾಯಿ ಊಟ, ಇಲ್ಲಿ 50 ರೂಪಾಯಿ, 30 ರೂಪಾಯಿ, 40 ರೂಪಾಯಿಗೆ ಊಟ ಸಿಗ್ತಾ ಇದೆ. ಅದರಿಂದ ಉಳಿಸ್ಕೊಂಡು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದೀವಿ, ಮಕ್ಕಳಿಗೆ ನಮ್ಗೆ ಜೀವನ ನಡೀತಾ ಇದೆ ಅಂತ ಅದೇ IT-BT ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಇವತ್ತು ಅವ್ರಿಲ್ಲ ಅಂದ್ರೆ ನಮ್ದು ಜೀವನಗಳು ತೊಂದರೆ ಆಗ್ಬಿಡುತ್ತೆ, ನಾವು ಹೋಗೋ ಕೆಲ್ಸಗಳಿಗೂ ಸಮಸ್ಯೆ ಆಗ್ಬಿಡುತ್ತೆ, ನಾವು ಹೋಗೋ ಜೀವನ ಮಾಡೋದು ಕಷ್ಟ ಆಗುತ್ತೆ, ನಾವು ಕೆಲ್ಸಗಳಿಗೂ ಇಷ್ಟು ಸಂಪಾದನೆ ಬಂದ್ರೂ ನಮ್ಗೆ ಉಳ್ಸಕ್ ಆಗಲ್ಲ, ಇವರಿಂದ ನಮ್ಗೆ ಒಂದು 10 ರೂಪಾಯಿ ಉಳಿತಾ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದಾರೆ. ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಇದೇ ಒಂದು ನೆಪ ಇಟ್ಕೊಂಡು ಇವತ್ತು GBA ಅಧಿಕಾರಿಗಳು ಇವತ್ತು ಅಂಬೇಡ್ಕರ್ ಸಂಘಟನೆಗಳ ಬೋರ್ಡ್ಗಳನ್ನ ತೆರವುಗೊಳಿಸ್ತಾ ಇದ್ದಾರೆ. ಬೀದಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಸಬ್ ರೋಡ್ಗಳಲ್ಲಿ ಬರ್ತಾ ಇರ್ತಕ್ಕಂಥ ಬಡವರನ್ನ ಬೀದಿಗೆ ತಳ್ತಾ ಇದ್ದಾರೆ. ಮತ್ತೆ ಅದೇ ನೆಪ ಇಟ್ಕೊಂಡು ಅವ್ರನ್ನ ಹೊರಗಡೆ ಹಾಕಿ ಆ ಖಾಸಗಿ ಕಂಪನಿಗಳವ್ರಿಗೆ ಬಲ ತುಂಬುವಂತ ಕೆಲಸ, ಇವತ್ತು ಗಾರ್ಡನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಉಳಿದಿದ್ದ ಜಾಗನ ಪಾರ್ಕಿಂಗ್ ಮಾಡೋದಕ್ಕೆ, ಆ ಕಂಪನಿಗಳ ವೆಹಿಕಲ್ ಗಳನ್ನ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂತ ಇದ್ದಾರೆ. ಹಾಗಾದ್ರೆ ಬಡವ್ರು ಬದುಕೋದ್ ಬೇಡ, ಆ ಕಂಪನಿಗಳವರ ಒಂದು ಅನುಕೂಲಕ್ಕಾಗಿ ಇವತ್ತು ಸರ್ಕಾರ ಇದೆಯಾ, ಬಡವರು ಓಟ್ ಹಾಕುವಂತ ಬಡವ್ರಿಗೆ ಪರವಾಗಿ ಸರ್ಕಾರ ಇದೆಯಾ ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ನನ್ನ ಪ್ರಶ್ನೆ ಅಲ್ಲ, ಜನಗಳ ಪ್ರಶ್ನೆ. ನಾವು ಇಲ್ಲಿ ಒಂದು ಹೋರಾಟಗಾರರಾಗಿ, ಒಂದು ಸಮಾಜ ಸೇವಕರಾಗಿ, ನಾವು ಅಪ್ಪಟ ಕಾಂಗ್ರೆಸ್ ಒಂದು ಅಭಿಮಾನಿಯಾಗಿ ನಾನು ಹೇಳ್ತೀನಿ, ನಿಜವಾಗ್ಲೂ ಬಡವ ಬಗ್ಗರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ಮಾಡಕ್ ಹೋಗ್ಬೇಡಿ. ಇದೇ ಪೂರ್ವ ತಾಲೂಕಿನ ಎಲ್ಲ GBA ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನೇರವಾಗಿ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. GBA ಅಧಿಕಾರಿಗಳು ಇವತ್ತು ಕಂಪನಿಗಳನ್ನ ಎಷ್ಟೋ ಜನ ಬಂದು ಅವ್ರನ್ನ ಎಷ್ಟೋ ಅಧಿಕಾರಿಗಳನ್ನ ಕೊಂಡ್ಕೊಳಕ್ ನೋಡಿದ್ರು. ಇದೇ ಅಲ್ಲ, ಸುಮಾರು 4-5 ಜನ ಇವಾಗ ಇದಕ್ ಮುಂಚೆ ಹಲವಾರು ಕಮಿಷನರ್ ಬಂದೋದ್ರು, ಅವ್ರು ಯಾರು ಬಗ್ಲಿಲ್ಲ. ಇವ್ರು ಯಾಕೆ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವತ್ತು ಬೀದಿ ವ್ಯಾಪಾರಿಗಳನ್ನೆಲ್ಲ ಬೀದಿಗೆ ತಳ್ಬಿಟ್ಟು ಇವತ್ತು ಇವರು ಅಲ್ಲಿ ಬೇಳೆಕಾಳು ಬೇಯಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಕಂಪನಿಗಳವ್ರಿಗೆ ಮತ್ತೆ ರೆಸಿಡೆನ್ಸಿಯಲ್ ಅವ್ರಿಗೆಲ್ಲ ಸಪೋರ್ಟ್ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು 1 ವಾರದಿಂದ ಹೋಟ್ಲಿಲ್ಲ, ಆದ್ರೆ ಅಲ್ಲಿರ್ತಕ್ಕಂಥ ದೊಡ್ಡ ಸ್ಟಾರ್ ಹೋಟೆಲ್ಗಳೆಲ್ಲ
50 ರೂಪಾಯಿ ಇಡ್ಲಿನ 100 ರೂಪಾಯಿ 150 ರೂಪಾಯಿ ಮಾಡ್ತಾ ಇದ್ದಾನೆ ಇಲ್ಲಿ ಉಡುಪಿ ಹೋಟ್ಲವನು ಇನ್ನು ಅವ್ರೆಲ್ಲ 50 ರೂಪಾಯಿ ಟೀ 10 ರೂಪಾಯಿ ಟೀನ 50 ರೂಪಾಯಿ ಮಾಡ್ತಾ ಇದ್ದಾರೆ ಇವತ್ತು ಒಂದು ಒಂದು ಅನ್ನ ಸಾಂಬಾರ್ನ 200 ರೂಪಾಯಿ ಮಾಡ್ತಾ ಇದ್ದಾನೆ ಆ ತರ ಬಂಡವಾಳಶಾಹಿಗಳಾಗಿ ಅವ್ರಿಗೆ ಬೆಂಬಲ ಮಾಡುವಂತ ಕೊಡುವಂತ ಕೆಲಸ ಇವತ್ತು ಜಿ ಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ ಸ್ವಾಮಿ ತಾವು ಇಲ್ಲ ಕಂಪ್ನಿಗಳಲ್ಲಿ ಅವಕಾಶ ಮಾಡ್ಕೊಡಿ ಇಲ್ಲ ನೀವೊಂದು ಬ್ಯಾರಿಕೇಡ್ ಹಾಕಿ 8 ಅಡಿ ಅಗಲ ಫುಟ್ಪಾತ್ ಇದೆ 4 ಅಡಿ ನಮಗ್ ಕೊಡಿ 4 ಅಡಿ ಸಾರ್ವಜನಿಕರಿಗೆ ಓಡಾಡಕ್ ಅವಕಾಶ ಮಾಡ್ಕೊಡಿ ಇಲ್ಲ ಅಂದ್ರೆ ಇದರಿಂದ ಈಗಾಗಲೇ ಪಾಪ ಒಬ್ಬ ಹೈಗೇಟ್ ಅಲ್ಲಿ ಒಬ್ಬ ವ್ಯಕ್ತಿ ಅವತ್ತು ಮಾಡಿರೋ ಕೆಲಸ ನೋಡಿ ಅವ್ರಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಈಗಾಗಲೇ ಐಸಿಯುದಲ್ಲಿ ಪಾಪ ಜೀವ ಉಳಿಸ್ಕೊಳ್ಳೋ ಮಟ್ಟಕ್ಕೂ ಕಷ್ಟ ಆಗ್ತಾ ಇದೆ ಐಸಿಯುದಲ್ಲಿ ವೈದೇಹಿಯಲ್ಲಿ ಅವ್ರನ್ನ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಅವ್ರು ಉಳಿತಾರೋ ಇಲ್ವೋ ಅನ್ನೋದು ಪ್ರಶ್ನೆ ಆಗಿದೆ ಈ ತರ 100 ಜೀವಗಳು ಕಳ್ಕೊಳ್ಳುವಂತ ಪರಿಸ್ಥಿತಿ ಎಷ್ಟೋ ಸಾಲುಗಳಿಗೆ ಸಿಲುಕಿ ಇವಾಗಲೇ ಎಷ್ಟೋ ಜನ ಒಂದು ವಾರದಿಂದ ಇರ್ತಕ್ಕಂತ ಐಟಮ್ಗಳನ್ನ ಎಲ್ಲ ಕೊಳ್ತೋಗಿ ಆ ಐಟಮ್ ತಗೊಳ್ಳೋದಕ್ಕೂ ಶಕ್ತಿ ಇಲ್ದಿರ ಮತ್ತೆ ಸಾಲ ಮಾಡೋ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ ಲೋನ್ಗಳು ಕಟ್ಟಕ್ಕಾಗ್ತಾ ಇಲ್ಲ ನೀವೇ ಕೊಟ್ಟಿರ್ತಕ್ಕಂಥ ಲೋನ್ ಸರ್ಕಾರದಿಂದ ಅದು ಏನು ಲೈಸೆನ್ಸ್ಗಳು ಕೊಟ್ಟಿದ್ದೀರಾ ಫುಡ್ ಲೈಸೆನ್ಸ್ ಕೊಟ್ಟಿದ್ದೀರಾ ಮತ್ತೆ ಪ್ರತಿಯೊಂದು ID ಕಾರ್ಡ್ ಕೊಟ್ಟಿದ್ದೀರಾ ಮತ್ತೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ಕೊಟ್ಟಿದ್ದೀರಾ ಎಲ್ಲ ಲೋನ್ಗಳು ಕೊಟ್ಟಿದ್ದೀರಾ ಆ ಲೋನ್ಗಳು ಕಟ್ಟೋ ಪರಿಸ್ಥಿತಿಯಲ್ಲಿ ಇವತ್ತು ಜನರು ಹಿಂದೆ ಹೋಗ್ತಾ ಇದಾರೆ ಕಣ್ಣೀರಾಗ್ತಾ ಇದಾರೆ ನಿಜವಾಗ್ಲೂ ನಾನು ಒಂದಂತೂ ಹೇಳಕ್ಕೆ ಬಯಸ್ತೀನಿ ನಾನೀಗಾಗ್ಲೇ ಏನೋ ಒಂದು ಒಳ್ಳೆ ಕಾರ್ಯಕ್ಕೆ ಜನರಿಗೋಸ್ಕರ ಮುಂದೆ ಬರ್ಬೇಕು ಏನೋ ಒಂದು ಇದ್ ಮಾಡ್ಬೇಕು ಅನ್ಕೊಂಡಿದ್ದೆ ಇದು ಒಂದು ಆತರ ಏನಾದ್ರೂ ಜನರ ಪರವಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಾನು ಜೀವನದಲ್ಲಿ ಯಾವುದೇ ಪಕ್ಷಕ್ಕೂ ನಾನು ನಿರತನಾಗಿ ನಾನು ಹೋರಾಟಗಾರನೇ ಸಾಯ್ತೀನಿ ಹೊರತು ರಾಜಕಾರಣಿಯಾಗಿ ನಾನು ಯಾವತ್ತೂ ಸಾಯೋದಿಲ್ಲ ಬಡವ್ರ ಪರವಾಗಿ ನಾನು ನಿಂತ್ಕೊಂತೀನಿ ಬಡವ್ರಿಗೋಸ್ಕರ ಇರ್ತೀನಿ ಬದುಕ್ತೀನಿ ಇಲ್ಲ ಅಂದ್ರೆ ನಮ್ ಜೀವ ಹೋದ್ರ ಪರವಾಗಿಲ್ಲ ಬಡವ್ರಿಗೆ ಈ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಪೂರ್ವ ತಾಲೂಕು ಏನು ಬೆಂಗಳೂರು ಪೂರ್ವ ತಾಲೂಕಲ್ಲಿ ಬಡವರಿಗೆ ಅನ್ಯಾಯ ಆಗೋದಕ್ಕಂತೂ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಎಲ್ಲಾ ಸಂಘಟನೆಗಳನ್ನ ಒಕ್ಕೂಟದ ಕಡೆಯಿಂದ ನಾವು ಬುದ್ಧಿ ಕಲಿಸುವಂತ ಕೆಲಸ ಇಲ್ಲಿನ ಅಧಿಕಾರಿಗಳಿಗೆ ಮತ್ತೆ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ ಈಗಾಗಲೇ ನಾವು ಕೃಷ್ಣ ಬೈರೇಗೌಡ ಸಾಹೇಬ್ರ ಹತ್ರ ಹೋಗ್ತೀವಿ ಮನವಿ ಮಾಡ್ತೀವಿ ಇಲ್ಲಿರ್ತಕ್ಕಂಥ ಘಟನೆಗಳು ಅವ್ರಿಗೆ ಗೊತ್ತಿಲ್ಲ ಪಾಪ ಅನ್ಕೊಂತೀನಿ ಅವ್ರ ಗಮನಕ್ಕೆ ಹೋಗಿರಲ್ಲ ಇಲ್ಲಿ ಇವ್ರು ಆಟಗಳಾಡ್ತಾ ಇದಾರೆ ಒಳಗಡೆ ಬುಕ್ ಆಗಿ ಏನೋ ರೆಸಿಡೆನ್ಸಿಯಲ್ಲಿ ಅವ್ರ ಹತ್ರ ಕಂಪನಿಗಳವ್ರ ಹತ್ರ ಎಲ್ಲ ಶಾಮೀಲಾಗಿ ಅವ್ರ ಹತ್ರ ಲಂಚ ತಗೊಂಡು ಇವತ್ತು ಈ ಅಧಿಕಾರಿಗಳು ಪೂರ್ವ ತಾಲೂಕಿನ GBA ಕಮಿಷನರ್ ಸೇರಿದಂತೆ AEWAE ಸೇರಿದಂತೆ ಎಲ್ಲ ಇಂಜಿನಿಯರ್ ಸೇರಿದಂತೆ ಎಲ್ಲ ಕಾಂಟ್ರಾಕ್ಟರ್ಗಳಿಂದ ಸೇರಿದಂತೆ ಎಲ್ಲ ಎತ್ಕೊಂಡೋಗಿ ಬಡವರು ಸಾಲ ಸೂಲ ಮಾಡಿರ್ತಕ್ಕಂಥ ಪೆಟ್ಟಿಗಳನ್ನ ಹೊಡೆದಿ ಮಾರಾಟಗಳು ಮಾಡ್ಕೊಂಡಿದ್ದಾರೆ